ಗೈಸ್, ಸಬ್ಬಕ್ಕಿ ಸೊಪ್ಪಿನ ಉದ್ಕ ಮಾಡೋಣ ಇವತ್ತು. ಬನ್ನಿ, ಮುದ್ಕ ಮುದ್ದೆ ಊಟ ಮಾಡೋದು ಹೆಂಗಿರುತ್ತೆ ಅಂತ ನೋಡೋಣ. ಗಂಡು ಮಕ್ಕಳಾದರೆ 2 ಮುದ್ದೆ ಹೊಡಿತಾರೆ, ಹೆಣ್ಮಕ್ಳಾದರೆ 1 ಮುದ್ದೆ ಸೊಪ್ಪು ತಿನ್ಬೋದು. ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೋಡಿರಿ, ಈ ಥರ ಮಳ್ತಾ ಇರಬೇಕಾದ್ರೆ ಈ ಥರ ಬೇಳೆ ಸೊಪ್ಪು ಎಷ್ಟಿರುತ್ತೋ ಅದಕ್ಕೆ ತಕ್ಕಂಗೆ ಬೇಳೆ, ಅದಕ್ಕೆ ತಕ್ಕಂಗೆ ನೀರು ಇಟ್ಕೊಂಡು ಈ ಥರ ಮಳ್ತಾ ಇರಬೇಕಾದ್ರೆ ಬೇಳೆನ ತೊಳೆದಾಕ್ಬಿಡಿ. ಬೇಳೆಗೆ ಹುಳ ಆಗದೆ ಇರಲಿ ಅಂತ ಏನಾದರೂ ಪೌಡ್ರು ಬೆರಕೆ ಮಾಡಿರ್ತಾರೆ. ಅದಕ್ಕೆ 2 ಸರಿ ತೊಳೆದ್ಬಿಟ್ಟು ಬೇಳೆ ಹಾಕಿ ಈ ಬೇಳೆ ಬೇಯೋಷ್ಟರೊಳಗೆ ಸಬ್ಬಕ್ಕಿ ಸೊಪ್ಪು ಸಣ್ಣ ಕಟ್ ಮಾಡಿಕೊಂಡು ಅರ್ಧ ಬೆಂದಾಗ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಡಿ. ಫ್ರೆಂಡ್ಸ್ ನೋಡಿ, ಈ ಥರ ಅರ್ಧ ಪೂರ್ತಿ ಇನ್ನೊಂದು ಸ್ವಲ್ಪ ಬೇಯಬೇಕು ಬೇಳೆ. ಗಿಸಿಕ್ ನೋಡಿ ಬೆಂದವೆ, ಅರ್ಧ ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ಈ ಸೊಪ್ಪನ್ನು ಹಾಕ್ಬಿಟ್ರೆ ಎರಡೂ ಕರೆಕ್ಟಾಗಿ ಚೆನ್ನಾಗಿ ಹದವಾಗಿ ಬೇಯುತ್ತೆ. ಸೊಪ್ಪು ಬೇಳೆ ಬೇಯೋಷ್ಟರೊಳಗೆ ಕ್ಲೀನಾಗಿ ಸೋಸಿ ಕಲ್ಲು ಮಣ್ಣು ಎಲ್ಲ ತೆಗೆದು 3 ಸರಿ ತೊಳ್ಕೊಂಡು ಆಮೇಲೆ ಬೇಳೆ ಅರ್ಧ ಬೆಂದ ಮೇಲೆ ಹಾಕ್ಬಿಡಿ. ಆವಾಗ ಸೊಪ್ಪಿನ ಜೊತೆಗೆ ಬೇಳೆನೂ ಸಂಪೂರ್ಣವಾಗಿ ಬೇಯ್ತದೆ. ಫ್ರೆಂಡ್ಸ್ ನೋಡಿ, ಎಲ್ಲ ಚೆನ್ನಾಗಿ ಬೆಂದೈತೆ ಸೊಪ್ಪು ಬೇಳೆ ಎಲ್ಲ. ಈಗ ಇದನ್ನು ಬಸ್ಕೊಂಬಿಡ್ಬೇಕು ಒಂದು ತಪ್ಪಲೆಗೆ. ಅಷ್ಟರೊಳಗೆ ಕಾಯಿ, ಸೊಪ್ಪು ಒಗ್ಗಡೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಬಿಟ್ರೆ ಈಗ ಅದನ್ನು ಬಸ್ಕೊಂಡು ಸೊಪ್ಪಿಗೆ ಒಗ್ಗರಣೆ ಹಾಕೋದು. ಫ್ರೆಂಡ್ಸ್, ಸೊಪ್ಪಿಗೆ ಉಪ್ಪು ಮುಖ್ಯ, ನಾನು ಮರ್ತ್ಬಿಟ್ಟಿದ್ದೆ. ಉಪ್ಪು ಹಾಕಿ ಒಂದು ಕುದಿ ಕುದ್ದ ಮೇಲೆ ಬಸ್ಕೊಳ್ರಿ. ಬಸ್ಕೊಂಬಿಟ್ಟು ಸೊಪ್ಪಿಗೆ ಒಗ್ಗರಣೆ ಹಾಕಿ. ಫ್ರೆಂಡ್ಸ್, ಈ ಥರ ಸೊಪ್ಪು ತಟ್ಟೆಯಲ್ಲಿ ಹಾರಾಕ್ಬಿಡಿ. ಸ್ವಲ್ಪ ಹಿಂಡಬೇಕು, ಇದರಲ್ಲಿ ನೀರಿರುತ್ತೆ. ಹಿಂಡಿದ ಮೇಲೆ ಒಗ್ಗರಣೆ ಹಾಕ್ಕೊಳ್ಳುತ್ತೆ. ಈಗ ಉದ್ಕ ಕಲಸಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಯಾವ ರೀತಿ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಕಡಿಮೆ ಬೇಕಿರೋರು ಕಡಿಮೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಉದ್ಕ ಎಷ್ಟಿಂದ ಅದ್ರ ತಕ್ಕಂಗೆ, ರುಚಿಗೆ ತಕ್ಕಂಗೆ ನೋಡಿ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡು ಬೆಳ್ಳುಳ್ಳಿ ರುಚಿಗೆ ತಕ್ಕಂಗೆ ಬೆಳ್ಳುಳ್ಳಿ ಎಷ್ಟು ಬೇಕಷ್ಟು ಬೆಳ್ಳುಳ್ಳಿ ನೋಡ್ಕೊಂಡು ಸುಳ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಕೆಂಪು ಹುರ್ಕೊಳ್ಳಿ ಹಸಿಮೆಣಸಿನ್ಕಾಯಿ. ಉದ್ಕ ಕಲಸೋಕ್ಕೆ ಈ ಥರ ಹುಣ್ಸೆಹಣ್ಣು ರುಚಿಗೆ ತಕ್ಕಂಗೆ ಎಷ್ಟು ಬೇಕಷ್ಟು ಹುಣ್ಸೆಹಣ್ಣು ಮೊದಲೇ ನೆನೆಹಾಕಿರಿ. ಹುಳಿ ಹಿಂಡ್ಬೇಕು ಇವಾಗ ಉದ್ಕಕ್ಕೆ. ಈಗ ಬೆಳ್ಳುಳ್ಳಿ ಸುಳ್ಕೊಂಬಿಟ್ಟು ಮಿಕ್ಸಿಗೆ ಹಾಕೋಬೇಕು ಇವಾಗ. ಫ್ರೆಂಡ್ಸ್, ಈಗ ಉದ್ಕಕ್ಕೆ ಮಿಕ್ಸಿಗೆ ಹಾಕೊಬಿಡೋಣ. ಕೆಲವರೆಲ್ಲ ರುಚಿಗೆ ತಕ್ಕಂಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ. ಸಣ್ಣ ಜಾರಲ್ಲಿ ಹಾಕ್ಕೊತಾರೆ, ನಾನು ಸಣ್ಣ ಜಾರ್ ಇಲ್ಲ, ಅದಕ್ಕೆ ದೊಡ್ಡ ಜಾರಲ್ಲಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಉದ್ಕ ಜಾಸ್ತಿ ಕಲಸೋರು ಕಾಯಿನೂ ಮಿಕ್ಸಿಗೆ ಹಾಕ್ಕೊಂತಾರೆ, ಆದರೆ ನನಗೆ ಇಷ್ಟ ಇಲ್ಲ. ನಾವು ಕಾಯಿ ಹಾಕಲ್ಲ ಅದಕ್ಕೆ. ಮತ್ತು ಸೊಪ್ಪಿನಲ್ಲಿ ಬೆಂದಿರೋದನ್ನು ಕೂಡ ಬೇಳೆನೂ ಸ್ವಲ್ಪ ಹಾಕ್ಕೊಂತಾರೆ ರುಚಿಗೆ. ಉದ್ಕ ಜಾಸ್ತಿ ಆಗಬೇಕು ಅನ್ನೋರು ಬೇಳೆನೂ ಹಾಕ್ಕೊಂತಾರೆ ಸ್ವಲ್ಪ. ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಜೀರಿಗೆ, ಇಷ್ಟನ್ನು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಬೇಳೆ ಬೇಯಿಸಿರೋದು,
ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೇಯಿಸಿರೋದು ಬೇಳೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಬೇಕಾದರೆ ಸ್ವಲ್ಪ, ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು. ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಉದ್ಕಕ್ಕೆ ಕಲಿಸ್ಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳಿ. ಅತಿ ನುಣ್ಣಗಾದರೆ ಚೆನ್ನಾಗಿರಲ್ಲ, ಇಷ್ಟ ಆದರೆ ಸಾಕು. ಇದನ್ನು ಈ ಥರ ಹಾಕ್ಬಿಟ್ಟು ಕಲಿಸ್ಬಿಡಿ. ಆಮೇಲೆ ಇದು ಹುಣಸೆಹಣ್ಣಿನ ಹುಳಿ ಹಿಂಡ್ಬಿಡ್ರಿ ಕಲಸಿ. ನೋಡಿ ಫ್ರೆಂಡ್ಸ್, ಈ ಥರ ನುಣ್ಣಗೆ ರಸ ಬಿಟ್ಕೊಳ್ಳೋ ರೀತಿ ಕ್ಲೀನಾಗಿ ಕಲಿಸ್ಬಿಟ್ಟು ಹುಣಸೆಹಣ್ಣಿನ ಹುಳಿ ಉದ್ಕಕ್ಕೆ ಹಿಂಡ್ಬಿಡಿ ಅಷ್ಟನ್ನು. ರುಚಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಹಿಂಡ್ರಿ. ಉದ್ಕ ರೆಡಿ ಆಯಿತು ಫ್ರೆಂಡ್ಸ್. ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಬರ್ರಿ. ಎಣ್ಣೆ, ಸೊಪ್ಪಿಗೆ ಒಗ್ಗರಣೆಗೆ ಕರಿಬೇವು ಸೊಪ್ಪು ತೊಳ್ಕೊಂಡು ರೆಡಿ ಮಾಡ್ಕೊಳ್ರಿ. ಫಸ್ಟೇ ಚೆನ್ನಾಗಿ ಎಣ್ಣೆ ಕಾಯಬೇಕು. ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಒಗ್ಗರಣೆ ಅದೇ ಇಲ್ಲಿ ಫ್ರೆಂಡ್ಸ್. ಈ ಥರ ಕೆಂಪಿಗೆ ಒಗ್ಗರಣೆ ಆಗಬೇಕು, ಚೆನ್ನಾಗಿ ಬೇಯಬೇಕು. ಆಮೇಲೆ ಸೊಪ್ಪು ಹಾಕ್ಬಿಡಿ. ಸೊಪ್ಪು ನೋಡಿ ಬಸ್ಕೊಂಡ ತಕ್ಷಣ ಹಾಕ್ಬಿಟ್ರೆ ಇದರಲ್ಲಿ ಇನ್ನೂ ನೀರಿರುತ್ತೆ, ಚೆನ್ನಾಗಿರಲ್ಲ ಸೊಪ್ಪು ತಿನ್ನೋಕ್ಕೆ. ಹೊಸ್ದಾಗಿ ಅಡುಗೆ ಮಾಡೋರು ಆ ಥರ ಮಾಡಿಬಿಡ್ತಾರೆ. ಈ ಥರ ಸೊಪ್ಪು ಹಿಂಡ್ಕೋಬೇಕು, ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು, ಸೊಪ್ಪು ರೆಡಿ ಆಯಿತು. ಸೂಪರಾಗಿ ಐತೆ ಸೊಪ್ಪು. ಉದ್ಕಾಯಿ ಆಗೈತೆ, ಟೇಸ್ಟ್ ನೋಡೋಣ.
ಖಾರವಾಗಿ ಸೂಪರಾಗೈತೆ ಟೇಸ್ಟು. ಇದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಸಾಯಂಕಾಲದವರೆಗೂ ಮಿಸ್ಕೊಡಂಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಊಟ. ರಾಗಿ ಮುದ್ದೆ, ಸಬ್ಬಕ್ಕಿ ಸೊಪ್ಪಿನ ಉದ್ಕ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನ ಲೈಕ್ ಮಾಡಿ, ಕಮೆಂಟ್ ಹಾಕಿ. ಥ್ಯಾಂಕ್ ಯು.